ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ 100 ಶರಣು. ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ 100 ಶರಣು. ಮನಸ್ಸೆಲ್ಲ ನೀನೇ, ಮನಸ್ಸೆಲ್ಲ ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಮನಸ್ಸೆಲ್ಲ ನೀನೇ. ಹೇ 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 ಹೇ. ಮೇಡಮ್ ಅವರು ಹೋಗ್ತಾ ಒಬ್ರೇ ಹೋದ್ರು, ಬರ್ತಾ ಜೊತೆಲಿ ಏನೋ ತಂದಿದ್ದಾರೆ. ಹೌದು, ಇದೇನೋ ಹೊಸ್ದಾಗಿದೆಯಲ್ಲಪ್ಪ. ಸಾಕು ರೇಗ್ಸಿದ್ದು. ನೀವ್ ಹೀಗೆ ನೋಡ್ತಿದ್ರೆ ನನ್ನ ಕಣ್ಣೆಸರಾಗುತ್ತೆ. ಹೌದಾ? ಅಂದ್ರೆ ಇದು ಧ್ರುವ ಅವ್ರು ಕೊಟ್ಟಿದ್ದು. ಹೊರಗಡೆ ತುಂಬಾ ಚಳಿ ಇದೆ ಅಲ್ವಾ, ನಾನ್ ಬೆಚ್ಚಗಿರ್ಬೇಕು ಅಂತ ಇದನ್ ಕೊಟ್ಬಿಟ್ಟು ಹೋದ್ರು. ಓ, ಹೊರಗಡೆ ತಾನೇ ಚಳಿ ಆಗ್ತಿರೋದು, ಇಲ್ಲೇನು ಚಳಿ ಆಗ್ತಿಲ್ವಲ್ಲ. ಈಗ ನೀವ್ ಇದನ್ನ ತೆಗಿಬಹುದು. ಹೌದೌದು, ತಗಿ ತಗಿ ತಗಿ, ನಿನ್ ಸಾಕು ತಗಿ. ಅನು ಇದನ್ನ ಮುಡ್ದೆ ಧ್ರುನ್ ಮುಡ್ದಾಗೆ. ಅಯ್ಯೋ ದೇವ್ರೆ, ಏನ್ ಗೊತ್ತಾ, ಇದ್ ನನ್ ಜೊತೆಲಿದ್ರೆ ಧ್ರುವ ಅವರೇ ನನ್ ಜೊತೆಲಿರೋ ತರ. ಏನೋ ಗೊತ್ತಿಲ್ಲದೆ ಇರೋ ಧೈರ್ಯ, ಸಮಾಧಾನ. ಅವರು ನನ್ ಜೊತೆ ನನಗ್ ಗೊತ್ತಿಲ್ದಿರೋ ಹಾಗೆ ಇದ್ದು ನನ್ ಜೀವನದಲ್ಲಿ ಆಗೋ ಎಷ್ಟೋ ತಪ್ಪುಗಳನ್ನ ಅವರು ತಪ್ಪಿಸಿದ್ದಾರೆ. ಅಂತ ವ್ಯಕ್ತಿನ ನಾನು ಇಷ್ಟೊಂದು ದಿನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನಾನು ಹಳ್ಳಿಯಿಂದ ಇಲ್ಲಿಗೆ ಬಂದಾಗ ನನ್ನ ತಲೆಯಲ್ಲಿ ಇದ್ದಿದ್ದೊಂದೇ, ನಾನು ಚೆನ್ನಾಗಿ ದುಡ್ಡು ಮಾಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ನಮ್ಮ ಅಕ್ಕನ ಮದುವೆ ಮಾಡಬೇಕು, ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಅದ್ರ ಜೊತೆ ನಾನು ಇಷ್ಟೊಂದು ಜನರನ್ನ ಸಂಪಾದನೆ ಮಾಡಿದ್ದೀನಿ. ಅವ್ರು ನನಗೋಸ್ಕರ ಏನ್ ಮಾಡಕ್ಕೂ ತಯಾರಿದ್ದಾರೆ ಅಂತ ಗೊತ್ತಾದಾಗ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನನ್ಗೆ ಎಷ್ಟೊಂದ್ ಸರಿ ಅನ್ಸಿದೆ ಗೊತ್ತಾ. ನಿನ್ ಸ್ವಭಾವನೆ ಅಂತದ್ದು ಮೈನಾ. ನಿನ್ ಜೊತೆ ಬೆರ್ತೋರು ನಿನ್ನಿಂದ ದೂರ ಆಗೋದಿರ್ಲಿ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ನಿಮ್ಗೆ ಆತರ ಯಾಕನ್ಸಿದೆ ಅಂತ ಗೊತ್ತಾ? ಹೇಳ ಹೇಳ. ಯಾಕಂದ್ರೆ ನೀವಿಬ್ರು ನನ್ ತರ ಅಲ್ಲಲ್ಲ, ನಾನು ನಿಮ್ಮಿಬ್ಬರ ತರ. ನಾನು ಎಷ್ಟೊಂದ್ ಸರಿ ಗಾರ್ಮೆಂಟ್ಸ್ ಅಲ್ಲಿ ಆ ಬಾಲರಾಜ್ ಸರ್ ಕಾಟ ಕೊಟ್ಟಾಗೆಲ್ಲ ಈ ಊರೇ ಬಿಟ್ಟು ಹೋಗ್ಬಿಡೋಣ, ನನ್ಗೆ ಊರೇ ಬೇಡ, ಯಾರು ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು ಅಂತ ನನ್ಗೆ ಯಾವಾಗ ಅನಿಸ್ತು ಗೊತ್ತಾ? ಯಾವಾಗ? ಧ್ರುವ ಅವರು ನನ್ ಜೊತೆ ನಿಂತಾಗ. ಈ ಸ್ವಾರ್ಥ ಜಗತ್ತಲ್ಲಿ ಒಂದು ಜೀವ ನನ್ಗೋಸ್ಕರ ಮಾತ್ರ ಮಿಡಿತಿದೆ ಅಂದ್ರೆ ಧ್ರುವ ಅವರೇ. ಅವ್ರಮ್ಮ ಎಷ್ಟೇ ಬೈಲಿ, ಅವ್ರನ್ನೂ ಬಿಟ್ಕೊಡ್ದೆ, ನನ್ನೂ ಬಿಟ್ಕೊಡ್ದೆ ಒಂದು ಸಂಬಂಧನ ನಿಭಾಯಿಸೋದಿದೆ ಅಲ್ವಾ, ಅದೆಷ್ಟು ಕಷ್ಟ ಗೊತ್ತಾ. ಪಾಪ ಅವರು. ಅದನ್ನೇ ನಿಜವಾದ ಪ್ರೀತಿ ಅನ್ನೋದಲ್ವಾ ಮೈನಾ? ಸರಿ, ನಿನ್ನ ಪ್ರಕಾರ ನಿಜವಾದ ಪ್ರೀತಿ ಅಂದ್ರೇನು?
ಪ್ರೀತಿ ಅಂದ್ರೆ ನಂಬಿಕೆ, ಪ್ರೀತಿ ಅಂದ್ರೆ ಜೀವನ. ಸರಿ ಮೈನಾ, ನೀನ್ ಹೇಳು, ಪ್ರೀತಿ ಅಂದ್ರೆ ನಿನ್ ಪ್ರಕಾರ ಏನು? ಏನಂತ ಹೇಳಿ? ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಧ್ರುವ. ತಗೊಳ್ಳಿ. ಸರ್ಸು, ಗಾರ್ಮೆಂಟ್ಸಿಗೆ ಹೋಗೋದಕ್ಕೆ ಟೈಮ್ ಆಗಿದೆ, ಲಂಚ್ ಬಾಕ್ಸ್ ಕೊಡು. ಅಯ್ಯಯ್ಯೋ, ಹೊರಟ್ಬಿಟ್ಟಿಯ ಮಗ್ನೆ? ಅಯ್ಯೋ, ನಾನು ಹೇಳೋದ್ನೇ ಮರ್ತ್ಬಿಟ್ಟಿದ್ದೆ. ಇವತ್ತು ರಜಾ ಹಾಕ್ಬಿಡಪ್ಪ. ರಜಾನಾ? ಯಾಕೆ? ಯಾಕೆ ಏನು ಅಂತ ಕೇಳ್ಬೇಡ, ನಿಂಗೆ ಎಲ್ಲ ಗೊತ್ತಾಗುತ್ತೆ. ನೀನ್ ರಜಾ ಹಾಕ್ಬಿಡುವತ್ತು. ಗಾರ್ಮೆಂಟ್ಸ್ ಅಲ್ಲಿ ತುಂಬಾ ಕೆಲ್ಸ ಇದೆ ಸರ್ಸು. ಏನ್ ತಮಾಷೆ ಮಾಡ್ತಿದ್ಯಾ? ತಮಾಷೆ ಮಾಡ್ತಿಲ್ವೋ? ಯಾವ್ದೋ ಒಂದ್ ವಿಷಯ ಇದೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ನೀನ್ ರಜಾ ಹಾಕಪ್ಪ. ಸರ್ಸು, ಇದ್ ನಿನಗೆ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ವಾ? ಏನ್ ವಿಷಯ ಅಂತಾನೂ ಹೇಳ್ತಿಲ್ಲ, ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಬಿಡ್ತಾ ಇಲ್ಲ. ಅಯ್ಯೋ, ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ. ಇರು ನಿಂಗೆ. ಬನ್ನಿ ಬನ್ನಿ, ನಿಮ್ಗೆ ಕಾಯ್ತಾ ಇದ್ದೆ. ಅಂದ್ಹಾಗೆ ನಾನು ಹೇಳಿದ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಲ್ಲ? ಅಯ್ಯೋ, ನೀವು ಹೇಳಿದ್ಮೇಲೆ ರೆಡಿ ಮಾಡ್ಕೊಡ್ದೆ ಇರಕ್ಕಾಗುತ್ತಾ? ನೋಡಿ, ಎಲ್ಲಾ ಹುಡುಗಿರ ಫೋಟೋಗಳು ಇರಲಿದೆ. ಸರ್ಸು, ಸರ್ಸು ಏನಿದೆಲ್ಲ? ಧ್ರುವ, ಈ ಫೋಟೋನಲ್ಲಿ ಯಾವ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳಪ್ಪ. ಹುಡುಗಿನಾ? ಯಾಕೆ? ಅಯ್ಯೋ, ಯಾಕೆ ಹಿಂಗ್ ಕೇಳ್ತಾ ಇದ್ದೀರಿ? ವಯಸ್ಸಿಗೆ ಬಂದಿರೋ ಮಗನಿಗೆ ಅಮ್ಮ ಯಾಕೆ ಹೆಣ್ಣು ನೋಡ್ತಾಳೆ ಹೇಳಿ? ಮದುವೆ ಮಾಡ್ಕೊಳಕ್ಕೆ. ಸರ್ಸು, ಯಾಕಿದೆಲ್ಲ ಮಾಡ್ತಿದ್ಯಾ? ಅಷ್ಟು ಗೊತ್ತಾಗಲ್ವಾ? ನಿಂಗ್ ಮದ್ವೆ ಮಾಡಕ್ಕೆ ಹೆಣ್ಣು ನೋಡ್ತಾ ಇದ್ದೀವಿ. ಧ್ರುವ, ನೀವು ಕುತ್ಕೊಂಡಿರಿ, ಅವನ್ನ ಕರ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಧ್ರುವ, ಏ ಮೈನಾ, ಎಲ್ಲಿ ಹೋಗಿದ್ದೆ? ಒಬ್ಳೆ ಬರ್ತಾ ಇದ್ಯಾ? ಧ್ರುವ ಎಲ್ಲಿ? ಮೋಸ್ಟ್ಲಿ ಇಬ್ರು ಒಟ್ಟಿಗೆ ಬಂದ್ರೆ ನಾವ್ ರೇಗಿಸ್ತೀವಿ ಅಂತ ಮೇಡಮನ್ ಮೊದ್ಲು ಕಳ್ಸಿ ಅವನ್ ಆಮೇಲೆ ಬರ್ತಾನೆ ಅನ್ಸತ್ತೆ ಅಲ್ವಾ? ಅಯ್ಯೋ ದೇವ್ರೆ, ಇಲ್ಲ ನಂದಣ್ಣ, ಅವ್ರ ಪಾಡಿಗೆ ಬಂದಿರ್ತಾರೆ, ನಾನು ನನ್ನ ಪಾಡಿಗೆ ಬರ್ತೀವ್ನಿ. ಅವನಲ್ಲಿ ಬಂದಿದ್ದಾನೆ, ಇನ್ನು ಬಂದೇ ಇಲ್ಲ. ಧ್ರುವ ಇನ್ನು ಬಂದಿಲ್ವಾ? ಅವನ್ ಬಂದಿಲ್ಲ ಅಂತ ತಾನೇ ನಿನ್ನನ್ ಕೇಳ್ತಿರೋದು. ಎಲ್ಲೋನು? ನಿಜವಾಗ್ಲೂ ನನಗ್ ಗೊತ್ತಿಲ್ಲ, ನಾನು ಒಬ್ಳೆ ಬರ್ತಿರೋದು, ಅವ್ರ ಜೊತೆ ಬಂದಿಲ್ಲ ನಾನು. ನಿನ್ ಜೊತೆನೂ ಬಂದಿಲ್ವಾ? ಮತ್ ಎಲ್ಲಿ ಹೋದ ಅವನು? ಅಲ್ಲ, ಬರೋದಾದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಅವರು. ಇನ್ನೂ ಬಂದಿಲ್ಲ ಅಂದ್ರೆ ಬರಲ್ಲ ಅಂತನಾ? ಬರಲ್ಲ ಅನ್ನೋಂಗಿದ್ರೆ ನಮ್ಗೆ ಹೇಳಿರ್ತಾ ಇರ್ಲಿಲ್ವಾ ಅವನು? ಎಲ್ಲಿ ಹೋದ ಇವನು? ಆನಂದಣ್ಣ, ಒಂದ್ ಕೆಲ್ಸ ಮಾಡಿ, ಫೋನ್ ಮಾಡಿ ಅವ್ರಿಗೆ. ಬರೋ ದಾರಿನಲ್ಲಿ ಗಾಡಿ ಗೀಡಿ ಕೆಟ್ಟೋಗಿರ್ಬೇಕು. ಕಾಲ್ ಪಿಕ್ ಮಾಡ್ತಾ ಇಲ್ಲ. ಫೋನ್ ತೆಗಿತಿಲ್ಲ. ಆನಂದಣ್ಣ, ನನ್ಗೆ ಯಾಕೋ ಗಾಬರಿ ಆಗ್ತೈತೆ. ಮೈನಾ, ಅದಕ್ಕೆ ಯಾಕೆ ಗಾಬರಿ ಆಗ್ತ್ಯಾ? ಹೊರಡುವಾಗ ತಡವಾಗಿ ಹೊರಟಿರ್ಬೇಕು ಅನ್ಸತ್ತೆ. ಈ ಗಾಡಿಲಿ ಬರ್ತಿರ್ತಾನೆ, ಅದಕ್ಕೆ ಫೋನ್ ತೆಗ್ದಿರಲ್ಲ. ಇನ್ನೂ ಒಂದ್ ಸ್ವಲ್ಪ ಹೊತ್ತು ನೋಡೋಣ ತಾಳು. ನೋಡೋಣ.